ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದೊಳಗೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೇಳಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಕ್ವಶನ್ ಏನು ಅಂತಂದರೆ, ಪಾಲಕರದ ವಿದ್ಯಾರ್ಥಿಗಳು CET ರಿಸಲ್ಟ್ ಬಂದಾಗಿದೆ, ನೀಟ್ ರಿಸಲ್ಟ್ ಬಂದಾಗಿದೆ, ಅಗ್ರಿ ರಿಸಲ್ಟ್ ಬಂದಾಗಿದೆ, ಇನ್ನು ನಮ್ಮ ಕೌನ್ಸ್ಲಿಂಗ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ಕೌನ್ಸ್ಲಿಂಗು ಆದಷ್ಟು ಬೇಗನೆ ನಡೀತಾ ಇದೆ ಅಂತೇಳಿ ಇದ್ರ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರ್ತೀನಿ. ಇಲ್ಲಿ ಏನದ ಅಂತಂದರೆ, ಫಸ್ಟ್ ಒಂದು ಸ್ವಲ್ಪ MCC ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆಲ್ ಓವರ್ ಇಂಡಿಯಾ ರ್ಯಾಂಕಿಂಗ್ ಏನು ನೀವು ನೀಟ್ದೆ ಅಂತ ತೊಗೊಂಡಿಲ್ಲ, ಇದು ಆಲ್ ಓವರ್ ಇಂಡಿಯಾ ರ್ಯಾಂಕಿಂಗ್ ಏನು ಬಂದಿಲ್ಲ, ಅಲ್ಲಿ MCC ಅವ್ರು ಕೌನ್ಸ್ಲಿಂಗ್ ಮಾಡ್ತಾ ಇದ್ದಾರೆ. ನಿಮ್ಗೆ CET ಬೇರೆ ಕೌನ್ಸ್ಲಿಂಗ್ ಮಾಡ್ತಾರೆ, MCC ಬೇರೆ ಇದೆ. ಈ CET ಕೌನ್ಸ್ಲಿಂಗು ನಮ್ಮ ಕರ್ನಾಟಕದ ಪ್ರತಿ ಸ್ಟೇಟಿಗೆ 85% ನಿಮಗೆ ರಿಸರ್ವೇಷನ್ ಸೀಟ್ ಕೊಡ್ತಾ ಇದ್ದಾರೆ. ಇದು ಏನು 15% ಇಲ್ಲ, 15% ಏನಿಲ್ಲ, ಇದು ಆಲ್ ಓವರ್ ಇಂಡಿಯಾದವ್ರಿಗೆ ಎಲ್ಲರಿಗೂ ಕೊಡಬೇಕಾಗಿರೋ ವಿಚಾರ. ಅದಕ್ಕಾಗಿ 85 ನಮ್ಮ ಸ್ಟೇಟಿಗೆ ಕೊಡ್ತಾರೆ, 15% ಎಲ್ಲ ಸ್ಟೇಟ್ದವ್ರಿಗೆ ಕಂಬೈಂಡ್ ಆಗಿರ್ತದೆ. ಇಲ್ಲಿ ಏನದ ಅಂತಂದ್ರೆ, ನಿಮ್ಗೆ ರಿಸಲ್ಟ್ ಬಂದಿದೆ, ನೀಟ್ ರಿಸಲ್ಟ್ ಓಕೆ, ಸಮಸ್ಯೆ ಇಲ್ಲ. ನೀವು ರಿಸಲ್ಟ್ ಬಂದ ತಕ್ಷಣ ಅವ್ರೇನು ಮಾಡ್ತಾರೆ, ಈಗ ರಿಜಿಸ್ಟ್ರೇಷನ್ ಕೊಡ್ತಾರೆ. ರಿಜಿಸ್ಟ್ರೇಷನ್ ಒಳಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತೆ. ವಿದ್ಯಾರ್ಥಿಗಳೇನು ಆಲ್ ಓವರ್ ಇಂಡಿಯಾ ಏನು ಕೌನ್ಸ್ಲಿಂಗ್ ಹೋಗ್ತೀವಿ MCC ಇಲ್ಲ, ಇವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೋತಾರೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಒಳಗೆ ನಿಮ್ಮದೆಲ್ಲ ಇನ್ಫಾರ್ಮೇಷನ್ ತುಂಬ್ಕೋಬೇಕು. ಇದು ಆದ ನಂತರ ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಆದ ನಂತರ ನೀವು ಕಾಲೇಜ್ಗಳು ಯಾಡ್ ಮಾಡಬೇಕಾಗತ್ತೆ. ಕಾಲೇಜ್ ಯಾಡ್ ಆದ ನಂತರ ನಿಮಗೊಂದು ಡಮ್ಮಿ ರಿಸಲ್ಟ್ ಅಂದರೆ ಮಾಕ್ ರಿಸಲ್ಟ್ ಬರುತ್ತೆ. ಮಾಕ್ ರಿಸಲ್ಟ್ ಆದ ನಂತರ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ. ಫಸ್ಟ್ ರೌಂಡ್ ರಿಸಲ್ಟ್ ಆದ ನಂತರ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತೇಳಿ 4 ಆಪ್ಷನ್ ಬರ್ತಾವೆ. ಅದು ನೀವು ಆಪ್ಷನ್ ಕೊಟ್ಟಬೇಕು. ಅದು ಆದ ನಂತರ ನಿಮಗೆ ಫಸ್ಟ್ ರೌಂಡ್ ಫಲಿತಾಂಶ ಏನು MCC ಕಡೆಯಿಂದ ಫಸ್ಟ್ ರೌಂಡ್ ರಿಸಲ್ಟ್ ಏನು ಬರ್ತದೆ, ಇದು ಆದ ನಂತರ ನಿಮಗೆ ಮುಂದೆ ಕರ್ನಾಟಕದೊಳಗೆ CET ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತನಕ ನಿಮಗೆ ಸ್ಟಾರ್ಟ್ ಆಗೋ ಚಾನ್ಸಸ್ಗಳಿಲ್ಲ. ಇಲ್ಲಿ ಇವತ್ತಿನ ರೂಲ್ಸ್ ಪ್ರಕಾರ, ನಾನು ಹೇಳಿ ಪ್ರಕಾರ ನೋಡಿದ್ರೆ, ಸುಮಾರು ನಿಮಗೆ ನೆಕ್ಸ್ಟ್ ಮಂತು ಜುಲೈ 15 ಅಬವ್ ನಿಮಗೆ 15ನೇ ತಾರೀಕಿನ ನಂತರ ನಿಮ್ಮ ಪ್ರೊಸೀಜರ್ಗಳು ನಮ್ಮ ಕರ್ನಾಟಕ CET ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ಗಳು ಅದಾವಂತ ನಾನು ಹೇಳ್ತೀನಿ. ಯಾಕಂದರೆ ಇನ್ನೂ ಗೈಡೆನ್ಸ್ ಬಿಟ್ಟಿಲ್ಲ. ಬಟ್ ನನ್ನ ಎಕ್ಸೆಪ್ಟ್ ಇರೋದು, ನಾನು ಮಾಹಿತಿ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಒಂದು ತಿಂಗಳು ಆಗ್ಬೋದು. ಇವತ್ತು 16ನೇ ತಾರೀಕು ಅಂತ ಇನ್ನೂ ಒಂದು ತಿಂಗಳು ಆಗೋ ಚಾನ್ಸಸ್ಗಳಿದಾವೆ. ಅಷ್ಟರೊಳಗೆ ಏನಾಗಬೇಕು, ನಮ್ಮ ಕರ್ನಾಟಕದೊಳಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಆಲ್ರೆಡಿ ನಿಮಗೆ ಇಂಜಿನಿಯರಿಂಗ್ದವ್ರು ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ. ಎಲ್ಲ ಕೋರ್ಸಿನ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಇಂಜಿನಿಯರಿಂಗ್ ಒಳಗೆ ಇನ್ನೂ ಕಾಲೇಜ್ ಯಾಡ್ ಆಗಬೇಕು. ಇದೆಲ್ಲ ಪ್ರೊಸೀಜರ್ ಭಾಳ ಇರೋದರಿಂದ ಈ ಮೆಡಿಕಲ್ ಕೌನ್ಸಿಲ್ದಾಗ ಏನು MCCದವ್ರು ಏನು ಮಾಡ್ತಾರೆ, ಇದು ಆದ ನಂತರ ಈ ಪ್ರೊಸೀಜರ್ MCC ಆದ ನಂತರನೇ ಮುಂದಿನ ನಿಮ್ಮದು CET ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುವಂಥ ವಿಚಾರಗಳು. ವಿದ್ಯಾರ್ಥಿಗಳೇ, ಇದು ಮುಗೀತಂದರೆ MCC ಮುಗಿದ ನಂತರ ನೆಕ್ಸ್ಟ್ ಬರೋದು ನಾವು CET ಕೌನ್ಸಿಲಿಂಗು. CET ಕೌನ್ಸಿಲಿಂಗ್ದಾಗ ಈಗ ಆಲ್ರೆಡಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ದಾಗಿದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರು ನೀವು ಆಫ್ಲೈನ್ ಕರೆದು ಹೇಳಿದ್ದಾರೆ. ಎಲ್ಲರದು ವೆರಿಫಿಕೇಷನ್ ಮುಗಿದಿದೆ. ಈಗ ಯಾವುದೂ ಸಮಸ್ಯೆ ಇಲ್ಲ. ಡೈರೆಕ್ಟ್ KEದವ್ರು ನಿಮಗೆ ಏನು ಕೊಡಬೇಕು, ವೆರಿಫಿಕೇಷನ್ ಸ್ಲಿಪ್. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂತಂದರೆ, ನಿಮಗೊಂದು ಅದರಲ್ಲಿ ಒಂದು ಕೋಡ್ ಇರುತ್ತೆ. ಆ ಕೋಡ್ನ ಸೀಕ್ರೆಟ್ ಕೋಡ್ ಇರುತ್ತೆ, ಅದು ಯಾರಿಗೆ ಶೇರ್ ಮಾಡಬಾರ್ದು. ಆ ಕೋಡನ್ನು ಯೂಸ್ ಮಾಡಿಕೊಂಡೇ ನೀವು ಕಾಲೇಜ್ ಯಾಡ್ ಮಾಡ್ಕೋಬೇಕಾಗತ್ತೆ. ಈ ಕಾಲೇಜ್ ಯಾಡ್ ಮಾಡೋಕ್ಕಿಂತ ಮುಂಚಿತವಾಗಿ, ಸೀಕ್ರೆಟ್ಗೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿ ಇಟ್ಕೋಬೇಕು. ವಿದ್ಯಾರ್ಥಿಗಳೇ, ಕಾಲೇಜ್ ಲಿಸ್ಟ್ ರೆಡಿ ಆಗಲಿಲ್ಲ ಅಂತಂದರೆ ನಮಗೆ ಎಷ್ಟೇ ರ್ಯಾಂಕ್ ಬಂದರೂ ಕೂಡ, ನಾವು ಯಾವುದೇ ಕಾಲೇಜ್ ಹಾಕಿದ್ರೂ ಕೂಡ ನಮ್ಮ ಮೈಂಡಿಗೆ ಬರೋದು ಕಾಪಿ ಪೇಸ್ಟ್ ಹಾಕೊಳ್ಳೋ ವಿಚಾರದಾಗೆ ಇರ್ತದೆ. ಸುಮಾರು ಕಾಲೇಜ್ಗಳು ಯಾಡ್ ಮಾಡ್ಕೋಬೇಕಾಗಿತ್ತು. ನಮಗೆ ಇಷ್ಟವಾಗಿರೋ ಕಾಲೇಜ್ನ, ನಮಗೆ ಕಟ್ ಆಫ್ ಕಾಲೇಜ್ನ ನಾವು ಆಲ್ರೆಡಿ ಒಂದು ಫಿಲ್ಅಪ್ ಮಾಡಿ ಇಟ್ಕೋಬೇಕಾಗತ್ತೆ. ಅದಕ್ಕೋಗ್ತಾ ವಿದ್ಯಾರ್ಥಿಗಳೇ, ಈ ಕಾಲೇಜ್ಗಳ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ಈ ವೆರಿಫಿಕೇಷನ್ ಸ್ಲಿಪ್ ಬಂದ ತಕ್ಷಣ ನೀವು ಕಾಲೇಜ್ ಹಾಕಬೇಕಾಗತ್ತೆ. ಕಾಲೇಜ್ ಹಾಕಿದ ನಂತರ ನಿಮಗೆ ಒಂದು ಡಮ್ಮಿ ರಿಸಲ್ಟ್ ಬಿಡ್ತಾರೆ. ಡಮ್ಮಿ ರಿಸಲ್ಟ್ ಆದ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ಆದ ನಂತರ ನಿಮ್ಮ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಮಾಹಿತಿ ನಾನು ಮತ್ತೇನು ಚಾಯ್ಸ್ಗಳ ಬಗ್ಗೆ, ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂತಂದರೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಿರ್ತೀನಿ ವಿದ್ಯಾರ್ಥಿಗಳೇ. ಬಟ್ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ವಿದ್ಯಾರ್ಥಿಗಳದ್ದು ಏನು ಕ್ವಶನ್ ಇತ್ತು, ನಮ್ಮ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನನಗೆ ಇವತ್ತಿನ ಕೊಂಡು 1 ತಿಂಗಳ ನಂತರ ನಿಮಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ಗಳಿದಾವೆ. ಯಾಕೆ, ಇನ್ನೂ MCCದೇ ಇನ್ನೂ ಕ್ಲಿಯರ್ ಆಗಿಲ್ಲ. MCCದವ್ರು ಏನು ಎಂತ ಅನ್ನೋದು ಇನ್ನೂ ಕ್ಲಿಯರಿಟಿ ಕೊಟ್ಟಿಲ್ಲ. ಇನ್ನು MCCದವ್ರದ್ದು ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಈ ಕಾಲೇಜ್ ಒಳಗೆ ಇಟ್ಟು ನಮಗೆ ಗೌರ್ಮೆಂಟ್ ಸೀಟ್ ನಮಗೆ ತೊಗೋತೀವಿ ಅಂತೇಳಿ ಇನ್ನೂ ಅದೇ ಬಂದಿಲ್ಲ. ಹೀಗಾಗಿ ನನ್ನ ವಿಚಾರಕ್ಕೆ ಮುಂದಿನ ತಿಂಗಳು 15ರಿಂದ 20ನೇ ತಾರೀಕಿನ ನಂತರ ನಿಮ್ಮದು CET ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋ ವಿಚಾರಗಳಾದ ವಿದ್ಯಾರ್ಥಿಗಳು. ಅದಕ್ಕಾಗಿ ಗಮನದಲ್ಲಿರಲಿ ವಿದ್ಯಾರ್ಥಿಗಳು. ಅಷ್ಟೊತ್ತಿನ ಟೈಮ್ ಅದ, ಯಾವ ಕೋರ್ಸಿಗೆ ಹೋಗ್ಬೇಕು, ಏನು ಮಾಡಬೇಕು, ಮತ್ತೇನು ಅಂತೇಳಿ ನೀವೆಲ್ಲ ಡಿಸೈಡ್, ಪಾಲಕರ ಜೊತೆ ಕೂತು ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಿದ್ರೆ ಮುಂದಿನ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೊಂದು ವಿಡಿಯೋದಾಗ ಸಿಗೋಣ. ಥ್ಯಾಂಕ್ ಯು.